ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ಯಜ್ಞದ ಎಲ್ಲ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನ ನಮ್ಮ ಒಳಗಡೆ ಇರತಕ್ಕಂಥ ನನ್ನತನದ ಸೂಕ್ಷ್ಮ ಸ್ವರೂಪವನ್ನು ಸಹ ತ್ಯಾಗ ಮಾಡುವಂತಹ ನಿಶ್ಚಿಂತ ನಿರ್ಭಯ ಆತ್ಮಭವ ಅಂತ ಇವತ್ತು ವರದಾನ ಇದೆ. ನೀವು ನಿಶ್ಚಿಂತ ನಿರ್ಭಯರಾಗಿ ಅನ್ನುವಂಥ ವರದಾನ ಪರಮಾತ್ಮ ಕೊಟ್ಟಿದ್ದಾರೆ. ಆದರೆ ಈ ನಿಶ್ಚಿಂತ ಮತ್ತು ನಿರ್ಭಯ ಆಗಬೇಕು ಅಂದರೆ ನನ್ನತನದ ಸೂಕ್ಷ್ಮ ಸ್ವರೂಪವನ್ನೂ ಸಹ ತ್ಯಾಗ ಮಾಡಬೇಕು. ಇದು ಹೇಳೋದು ಕೇಳೋದು ವಿಷಯವೇ ಅಲ್ಲ. ಹೇಳ್ತೀನಿ ಅಂದರೆ ಹೇಳಕ್ಕೆ ಬರೋದಿಲ್ಲ, ಕೇಳ್ತೀನಿ ಅಂದರೆ ಕೇಳೋಕ್ಕೂ ಬರೋದಿಲ್ಲ. ಇದು ಯಾಕಂದ್ರೆ ಹೇಳುವ ಕೇಳುವ ವಿಷಯವೇ ಅಲ್ಲ. ಇದು ಹೇಳಿ ಕೇಳಿದರೂ ಕೂಡ ಈ ವಿಷಯಕ್ಕೆ ಅವಮಾನವಾದಂತೆ ಅದು. ಯಾಕೆ ಅಂದ್ರೆ ಇದ್ರ ಬಹಳ ಸೂಕ್ಷ್ಮ ಆಳ ಮತ್ತು ಅಂತರೇ ಇರುವಂಥದ್ದು. ನನ್ನತನದ ಸೂಕ್ಷ್ಮ ಸ್ವರೂಪವನ್ನೂ ಸಹ ತ್ಯಾಗ ಮಾಡೋದು ಅಂತ ಏನಿದೆ, ಈ ವಿಷಯ ನಾನು ಹೇಳ್ತೀನಿ ಅಂದ್ರೂ ಅಥವಾ ನೀವು ಕೇಳ್ತೀರಿ ಅಂದ್ರೂ ಈ ವಿಷಯಕ್ಕೆ ಮಾಡುವ ಅವಮಾನ ಅಂತ ನನಗನ್ನಿಸುತ್ತೆ ಇದು. ಆದರೂ ಸ್ವಯಂ ಪರಂಪಿತ ಪರಮಾತ್ಮ ಮತ್ತು ಪ್ರಜಾಪಿತ ಬ್ರಹ್ಮ ಬಾಬರವರು ನಾವೆಲ್ಲ ಮಕ್ಕಳಿಗಾಗಿ ಈ ವಿಚಾರವನ್ನು ಅರ್ಥ ಮಾಡಿಸುವ ಅನಿವಾರ್ಯತೆ ಇರೋದ್ರಿಂದ ಶಬ್ದಗಳಲ್ಲಿ ಹೇಳಬೇಕಾಗಿ ಬರುತ್ತೆ ಅಷ್ಟೆ. ಜ್ಞಾನ ಅದು ಒಂದು ವಿಷಯವಲ್ಲ, ಅದು ಒಂದು ಶಬ್ದ ಅಲ್ಲ, ಅದು ಒಂದು ಸ್ವರೂಪ ಅಲ್ಲ. ಬಹಳ ಅತಿ ಸೂಕ್ಷ್ಮವಾದ ಒಂದು ಧಾರಣೆ ಅಷ್ಟೇ ಅದು. ಅಲ್ಲಿ ಶಬ್ದಕ್ಕೆ ಜಾಗ ಇಲ್ಲ, ಅಲ್ಲಿ ಕರ್ಮಕ್ಕೆ ಜಾಗ ಇಲ್ಲ, ಅಲ್ಲಿ ಸಂಕಲ್ಪಕ್ಕೆ ಜಾಗ ಇಲ್ಲ. ಒಳಗಡೆ ಅಳವಡಿಕೆ, ಅನುಭವಿಕೆ ಅಷ್ಟೆ. ಯಾರು ಜ್ಞಾನ ಧಾರಣೆ ಮಾಡಿದಾರೆಯೋ ಅವರು ಅದನ್ನು ಸ್ವತಃ ಅನುಭವಿಸ್ಲಿಕ್ಕೆ ಯೋಗ್ಯರಷ್ಟೆ. ಅದನ್ನು ಇನ್ನೊಬ್ಬರಿಗೆ ಹೇಳೋ ಮುಖಾಂತರ ಅಥವಾ ಇನ್ನೊಬ್ಬರಿಗೆ ಅದನ್ನು ಕೇಳಿದ ಮುಖಾಂತರ ಆ ಸತ್ಯ ಜ್ಞಾನದ ಅನುಭೂತಿಯನ್ನ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದು ಅನುಭವ ವೇದ್ಯ ಅಷ್ಟೆ.
ಹಾಗಾಗಿ ಇಂಥ ವಿಚಾರಗಳನ್ನು ನಾವು ವಿಚಾರ ಮಾಡೋದೇ ಬಹಳ ಉತ್ತಮ. ಯಾಕಂದ್ರೆ ಇದೆಲ್ಲ ಸಾರ, ಎಸೆನ್ಸ್ ಆಫ್ ನಾಲೆಜ್, ಜ್ಞಾನದ ಸಾರ ಇದೆಲ್ಲನೂ ಕೂಡ. ವಿಸ್ತಾರದಲ್ಲಿ ಹೋಗೋದು ಕೂಡ ಒಂದು ಮಾಯೆ ಅಂತ ಎಲ್ಲಿಯ ತನಕ ಒಬ್ಬ ಜ್ಞಾನಿ ಆತ್ಮನಿಗೆ ಗೊತ್ತಾಗೋದೇ ಇಲ್ವೋ ಅಲ್ಲಿಯ ತನಕ ಆತನೂ ಸಹ ಮಾಯೆಯೊಳಗಡೆ ಇರ್ತಾನೆ, ಆದ್ರೆ ಗೊತ್ತಿರೋದಿಲ್ಲ. ಇದು ಮೋಸ್ಟ್ ಡೇಂಜರ್ ಜ್ಞಾನಿಗಳಿಗೆ. ಬಲೆ ಅಜ್ಞಾನದಲ್ಲಿದ್ದವರು, ವಿಕಾರದಲ್ಲಿದ್ದವರು, ಅವರಿಗೆ ಗೊತ್ತಿದೆ ನಾವು ಮಾಯದಲ್ಲಿದ್ದೀವಿ ಅಂತ. ಮಾಯದಲ್ಲಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಬಿಡೋಕ್ಕಾಗ್ತಾ ಇಲ್ಲ, ಬಿಡಿಸ್ಕೊಳಕ್ಕಾಗ್ತಿಲ್ಲ ನಮ್ಮ ಕೈಲಿ. ಯಾವತ್ತೋ ಒಂದು ದಿನ ಪರಮಾತ್ಮ ಕಣ್ಣು ತೆರೆದ್ರೆ, ಯಾರೋ ಅಂತ ಒಳ್ಳೆ ಮಾರ್ಗದರ್ಶಕರು ಸಿಕ್ಕರೆ, ಯಾರೋ ಅಂತ ಬಲವಂತರಿದ್ರೆ ನಮ್ಮನ್ನ ಮೇಲಕ್ಕೆತ್ತಿ ಯಾರೋ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ, ಮತ್ತು ಅವ್ರು ಬಿದ್ದಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ಕತೆ ಬೇರೆ. ಆದರೆ ಒಬ್ಬ ಜ್ಞಾನಿ ಆತ ಮಾಯೆಯಲ್ಲಿ ಇದೀನಿ ಅನ್ನೋದೇ ಗುರುತು ಮಾಡಿಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಸೂಕ್ಷ್ಮ ಬೆಲೆ ಎಣಿಯುತ್ತೆ. ಬೇರೆಯವ್ರ ಮಾಯೆಗೆ ಬೀಳೋದು ಬೇರೆಯವರಿಗೆ ಕಾಣಿಸುತ್ತೆ, ಅದರಿಂದ ಬಿಡಿಸ್ಲಿಕ್ಕೂ ಕೂಡ ಬೇರೆಯವ್ರ ಸಹಾಯ ಮಾಡ್ಲಿಕ್ಕಾಗುತ್ತೆ. ಆದರೆ ಒಬ್ಬ ಜ್ಞಾನಿ ಮಾಯೆಗೆ ಬೆಲೆಗೆ ಬೀಳೋದಿದೆಯಲ್ಲ, ಅದು ಕಾಣಿಸೋದಿಲ್ಲ. ಅಷ್ಟು ಸೂಕ್ಷ್ಮವಾದಂಥ ಬೆಲೆಗಳನ್ನು ಎಣೆದಿರುತ್ತೆ ಮಾಯೆ. ಬೇರೆಯವ್ರಿಗೂ ಕಾಣಿಸೋದಿಲ್ಲ, ಸ್ವತಃ ಆತನಿಗೂ ಕಾಣಿಸೋದಿಲ್ಲ. ನಾನೊಂದು ಬಲೆಯಲ್ಲಿ ಇದ್ದೀನಿ ಅಂತಾನೆ ಗೊತ್ತಾಗೋದಿಲ್ಲ. ತರ ಸ್ಪೈಡರ್ ಮ್ಯಾನ್ ಅಂತಾರಲ್ಲ, ಆ ಥರ ಆಗೋಗ್ಬಿಟ್ಟು ನೋಡ್ಲಿಕ್ಕೆ ಹೊರಗಡೆಯಿಂದ ಬಲೆಯ ರೂಪದಲ್ಲೇ ಇರ್ತಾನೆ. ಹಾಗೆ ಒಬ್ಬ ಜ್ಞಾನಿ ಮಾಯೆ ಬಲೆಯೊಳಗಡೆ ಇದ್ರೂ ಕೂಡ ಗೊತ್ತಾಗೋದೇ ಇಲ್ಲ. ಹೇಗೆ ಅಂದ್ರೆ, ಒಂದು ಸಲ ಜ್ಞಾನಿಗೆ ಒಂದು ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಆರಂಭ ಆಯಿತು ಅಂತ ಇಟ್ಕೊಳ್ಳಿ. ಜ್ಞಾನ ಇದನ್ನು ತಿಳ್ಕೊಂಡ ಮೇಲೆ ಇನ್ನೊಂದು ತಿಳ್ಕೊಂಡ ಮೇಲೆ ಮತ್ತೊಂದು ತಿಳ್ಕೊಂಡ ಮೇಲೆ ಮಗದೊಂದು, ಇನ್ನೊಂದು ಹಂಗೆ ವಿಸ್ತಾರ ಹುಡುಕುವ ಉತ್ಖನನದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾನೆ. ಇದು ಏನು ಶಬ್ದಾರ್ಥ, ಭಾವಾರ್ಥ, ಯಥಾರ್ಥ ಹುಡುಕ್ತಿವಿ. ಒಂದು ಸಲ ನಮಗೆ ಸಿಗುತ್ತೆ ಸತ್ಯ. ಹುಡುಕಬಾರದು ಅಂತಲ್ಲ, ಜ್ಞಾನ ಆರಂಭ ಆಗೋದು, ಜ್ಞಾನಿಯ ಜೀವನ ಆರಂಭ ಆಗೋದು ಹೀಗೇನೆ. ಹುಡುಕಬೇಕು, ತವಕಿಸಬೇಕು, ಸಂಶೋಧನೆ ಮಾಡಬೇಕು, ಅವಲೋಕನ ಮಾಡಿಕೊಳ್ಬೇಕು. ಆದರೆ ಹುಡುಕುವಾಗ, ಕೆದಕುವಾಗ ಖಜಾನೆಗಳು ಸಿಗುತ್ತೆ, ಡೈಮಂಡ್ಸ್ಗಳು ಸಿಗುತ್ತೆ. ಅದನ್ನು ಗುರುತಿಸಬೇಕು, ಎತ್ತಿ ಒಂದು ಪಾಕೆಟಲ್ಲಿ ಹಾಕಿಟ್ಕೋಬೇಕು, ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕಿಟ್ಕೋಬೇಕು. ಅದನ್ನು, ಇದು ಡೈಮಂಡ್, ಇದು ಮುತ್ತು, ಇದು ರತ್ನ, ಇದು ಹವಳ, ಇದು ವಜ್ರ ಅಂತ ಇಟ್ಕೊಳ್ಬೇಕೆತ್ತಿ. ಅಗಿಯೋದು ಅಭ್ಯಾಸ ಆದ್ಮೇಲೆ ಅಗಿತಾ ಬರೀ ಮಣ್ಣು ಬಂತು ಕಲ್ಲು ಬಂತು ಅಂತ ಎತ್ತಿ ಬಿಸಾಕೋ ಭರದಲ್ಲಿ ಡೈಮಂಡ್ಗಳು ಬಂದಾಗಲೂ ಎತ್ತಿ ಬಿಸಾಕ್ತಾ ಇರ್ತಾನೆ. ಅದ್ರ ಕಡೆ ಗಮನ ಇಲ್ಲ ಅಂದ್ರೆ, ಅಷ್ಟು ರಭಸವಾಗಿ ಕೆದೆಯೋ ಕೆಲಸವನ್ನ ಒಂದು ಹವ್ಯಾಸವಾಗಿ ಮಾಡಿಕೊಂಡಾಗ ಬೇಕಾದಷ್ಟು ವಿಸ್ತಾರದಲ್ಲಿ ಹೋಗೋದು ಅಭ್ಯಾಸ ಆದ್ಮೇಲೆ ಅದೊಂದು ಚಾಳಿ ಆಗ್ಬಿಡುತ್ತೆ. ಆಮೇಲೆ ಇದನ್ನು ಕೇಳಿದ್ರು ತೃಪ್ತಿ ಆಗಲ್ಲ, ಅದನ್ನು ಕೇಳಿದ್ರು ತೃಪ್ತಿ ಆಗಲ್ಲ. ಹಂಗೆ ಒಂದು ದಿನ ಸುತ್ತಿ ಸುಸ್ತಾಗಿ ಬೌಳಲ್ಲಿ ಜ್ಞಾನನೇ ಬೇಡ, ಏನೂ ಬೇಡ ಅನ್ನೋ ಮಟ್ಟಿಗೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಯಾಕೆ ಹಿಂಗಾಗತ್ತೆ ಇದು? ಇವತ್ತು ಜ್ಞಾನಿ ಅಂತ ಅನ್ಸ್ಕೊಂಡಿರೋಲ್ಲ, ನಾನೇನೋ ಬಹಳ ಸಂಶೋಧನೆ ಮಾಡ್ತೀನಿ, ಬಹಳ ಏನೋ ಕಂಡುಹಿಡಿದು ಬಿಡ್ತಾ ಇದ್ದೀನಿ ಅಂತ ಸುಮ್ಮನೆ ಈ ಪ್ರಕೃತಿ ಅವಲೋಕನ ಮಾಡಕ್ ಹೋಗೋದು, ನಾಟಕದ ಅವಲೋಕನ ಮಾಡಕ್ ಹೋಗೋದು, ಜೀವರಾಶಿಗಳ ಅವಲೋಕನ ಮಾಡಕ್ ಹೋಗೋದು, ಗ್ರಹಗಳ ಅವಲೋಕನ ಮಾಡಕ್ ಹೋಗೋದು, ಇದು ವಿಸ್ತಾರ ಜ್ಞಾನ. ಇದು ಪರಮಾತ್ಮ ನಮಗಿಲ್ಲಿ 7 ದಿನದ ಕೋರ್ಸ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಕಂಪ್ಲೀಟ್ ಆಗಿ ನಿನಗೆ ಈ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕರೆ ನಿನ್ನ ಸತ್ಯ ಸ್ವರೂಪಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ಲಿ ಅಂತಷ್ಟೆ. ಅದನ್ನು ಮತ್ತೆ ಹಳೆಯ ನಾಟಕದ ತಿಪ್ಪಿಯನ್ನು ಕೆದರ್ಲಿ ಅಂತ ಆಗ್ಲಿ ಅಲ್ಲ, ಅಥವಾ ಇದೆಲ್ಲವನ್ನ ನೀನು ಕಂಡಿಡಿದು ಬಿಡು ಅಂತನಲ್ಲ. ಈ ಜೀವನ ಹೆಂಗುಟ್ಟತೆ, ಜೀವರಾಶಿಗಳು ಹೆಂಗ್ ಬಂತು, ಪ್ರಾಣಿಗಳು ಹೆಂಗ್ ಬಂತು, ಪಕ್ಷಿಗಳು, ಈ ಕೆಲಸಕ್ಕೆ ಯಾಕೆ ಕೈ ಹಾಕ್ತೀಯ ನೀನು? ಇದನ್ನು ಬಿಡ್ತೀವಿ. ಇನ್ನು ನಾವು ಜ್ಞಾನ ಸಿಕ್ಕ ಮೇಲೆ ಸತ್ಯುಗದಲ್ಲಿ ಹಂಗೆ, ಸತ್ಯುಗದಲ್ಲಿ ಹಿಂಗೆ, ಸತ್ಯುಗದಲ್ಲಿ ಅದು, ಸತ್ಯುಗದಲ್ಲಿ ಇದು, ಸತ್ಯುಗದಲ್ಲಿ ಹಿಂಗೆ ಮಲಗ್ತಾರೆ, ಹಂಗೆ ಎದ್ದೇಳ್ತಾರೆ, ಹಿಂಗೆ ಊಟ ಮಾಡ್ತಾರೆ, ಹಂಗೆ ತಿಂತಾರೆ. ಏನಿದು? ಏನು ಮಾಡ್ತೀರಿ ತಗೊಂಡು? ನೀವೇ ಎಷ್ಟು ಕೋಟಿ ಸಲ ಜನ್ಮಿಸಿ ಅದರಲ್ಲಿ ಅನುಭವಿಸಿ ಹೊರಗಡೆ ಬಂದು ಈಗ ತಿಳ್ಕೊಂಡು ಮಾಡೋದೇನಿದೆ? ಅದನ್ನ ಏನು ಬದಲಾಗೋದಿದೆಯಾ?
ಅಲ್ಲ, ತಿಳ್ಕೊಂಡ್ರೆ ಇನ್ಸ್ಪೈರ್ ಆಗುತ್ತೆ. ಏನಕ್ಕೆ? ಯಾಕಂದ್ರೆ ನಿಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ಳಿ. ಅಷ್ಟು ಆತ್ಮ ಬೇಕಿಲ್ವಾ? ಆತ್ಮಾನುಭೂತಿ ಬೇಕಿಲ್ವಾ? ಪರಮಾತ್ಮ ಬೇಕಿಲ್ವಾ? ಪರಮಾತ್ಮ ಅನುಭೂತಿ ಬೇಕಿಲ್ವಾ? ಪರಮಧಾಮದ ಅನುಭೂತಿ ಬೇಕಿಲ್ವಾ? ಯಾವುದು 5,000 ವರ್ಷಗಳ ತನಕ ಇಲ್ಲೇ ಬಿದ್ದಿರ್ತೀವಿ ಇದೇ ಶರೀರದೊಳಗಡೆ ಒಂದು ಪಾತ್ರ ಮಾಡಿಕೊಂಡು, ಅದು ಸತ್ಯನೋ ತ್ರೇತಾನೋ ದ್ವಾಪರನ ಕಲಿಯುಗನೋ, ಯಾವುದನ್ನ ಸಾಕು ಅಂತ ಕುತ್ಕೊಂಡು ಈಗ ಒಮ್ಮೆಲೆ ಮುಕ್ತಿ ಬೇಕು ಮೋಕ್ಷ ಬೇಕು ಅಂತ ಭಜನೆ ಮಾಡಿ 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 ಭಗವಂತನ ದರೆ ಕರೆಸ್ಕೊಂಡು ಇವಾಗ ಮತ್ತೆ ಸತ್ಯುಗ ಅಂದ ತಕ್ಷಣ ಮತ್ತೆ ಅಲ್ಲಿಗೆ ಎಳಿತೀವಿ ಅಂದ್ರೆ, ತಿಪ್ಪೆ ಮೇಲೆ ಮಲಗಿದ ನಾಯಿ ನಿದ್ರಿಸ್ತಾ ಇದೆ ಅಂತ ತಿಳ್ಕೊಂಡು ಶಿವಧ್ಯಾನ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋದು ಎಷ್ಟು ಮೂರ್ಖತನ ಅಂದ್ರೆ, ಒಂದು ಸಣ್ಣ ಎಲುಬು ಕಂಡ ತಕ್ಷಣ ಮತ್ತೆ ಹಾರಿ ಜಿಗಿಯುತ್ತಂಥದ್ದು. ಅದು ಕಣ್ಣು ಮುಚ್ಚಿದ ತಕ್ಷಣ ಧ್ಯಾನ ಆಗ್ಬಿಡೋದಿಲ್ಲ. ಹಾಗೆ ನಮಗೆಲ್ಲರಿಗೂ ಈ ದೇಹದ ಈ ಪಾತ್ರದ ಹುಚ್ಚು ಎಷ್ಟು ಹಿಡಿದಿದೆ ಅಂದ್ರೆ, ಈ ಸತ್ಯುಗದ ಒಂದು ಕವಚನ ಕೂಡ ಮಾಯಾ ಬಲೆಯಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡು ಓದಾಡ್ತಾ ಇದೀವಿ. ಎಷ್ಟೋ ಜನ ಸತ್ಯುಗದಲ್ಲಿ ಹಿಂಗಿರ್ತಾರೆ, ಸತ್ಯುಗದಲ್ಲಿ ಹಂಗಿರ್ತಾರೆ, ಸತ್ಯುಗದಲ್ಲಿ ಹಿಂಗ್ ಉಣ್ತಾರೆ, ಸತ್ಯುಗದಲ್ಲಿ ಹಿಂಗೆ ಹೇಳ್ತಾರೆ. ಆದರೆ ಅದು ಸತ್ಯುಗದಲ್ಲಿ ಮಾಡೋದು ಇದ್ದೇ ಇದೆ. ಇಲ್ಲಿ ಸಂಗಮದಲ್ಲಿ ಏನು ಮಾಡಬೇಕು? ಒಬ್ಬ ಬ್ರಾಹ್ಮಣನ ಜೀವನ ಏನು, ಒಬ್ಬ ಜ್ಞಾನಿ ಆತ್ಮನ ಜೀವನ ಏನು, ಒಬ್ಬ ಬ್ರಹ್ಮಚಾರಿಯ ಜೀವನ ಏನು, ಇಲ್ಲಿ ಮಾಡಬೇಕಾದ ಅನುಭೂತಿ ಏನು, ಇಲ್ಲಿ ಜೀವನ ಮುಕ್ತಿ ಹೇಗೆ ಸಿಗುತ್ತೆ, ಹೇಗೆ ಬಾಪ್ ಸಮಾನ ಆಗೋದು, ಹೇಗೆ ಬಿಂದು ಆಗೋದು, ಹೇಗೆ ಕರ್ಮಾತೀತ ಆಗೋದು, ಹೇಗೆ ಶಬ್ದಾತೀತ ಆಗೋದು, ಹೇಗೆ ಸಾಕ್ಷಿ ಆಗೋದು, ಇಷ್ಟು ವರ್ಗ ಸಂಗಮದಲ್ಲಿ ಇಟ್ಕೊಂಡು ಸತ್ಯುಗದ ಬಗ್ಗೆ ಬರೀ ಹಗಲಗನಸು ಕಾಣ್ತಾ ಕೂತ್ಕೊಂಡು ಅಲ್ಲಿಂಗಿರ್ತಾರಂತೆ ಇಲ್ಲಿಂಗಿರ್ತಾರಂತ ಕಥೆಗಳನ್ನ ಕೇಳಿ ಮಕ್ಕಳು ಚಂದಮಾಮನ ಕತೆ ಕೇಳಿ ಮನೋರಂಜನೆ ಪಡೆಯುವಂತೆ ನಾವಿನ್ನು ಆ ವಿಸ್ತಾರದ ಉತ್ಖನನದ ಹುಚ್ಚಲ್ಲಿ ಹೋಗ್ತಾ ಇದ್ದೀವಲ್ಲ, ಇದು ಜ್ಞಾನಿಗೆ ಜ್ಞಾನದ ಮಾಯಾಬಲೆ. ನೋಡಬಾರದು ಅಂತಲ್ಲ, ತಿಳ್ಕೊಳ್ಬಾರದು ಅಂತ ಎಷ್ಟು ಅಷ್ಟು ಒಂದು ಪ್ಲಾನ್ ಇದೆ ನಮಗೆ, ಒಂದು ಗೊತ್ತು ಸತ್ಯುಗ ಹಿಂಗಿದೆ, ಇಷ್ಟು ನಡೀತಿ ಹಿಂಗ ಆಯ್ತು. ಈ ಗದ್ದೆ ಆದ್ಮೇಲೆ ಇವ್ರು ಯಾರು, ಇವ್ರದಾದ್ಮೇಲೆ ಇವ್ರದ್ದು ಯಾರು ತಿಳ್ಕೊಂಡು ಏನು ಮಾಡೋರು? ಯಾರು ಬಂದ್ರು ಎಲ್ಲರೂ ನಮ್ಮವರೇ. ಇಲ್ಲಿ ಯಾವ್ದಾದಿ ಬರ್ತಾರೆ, ಇಲ್ಲಿ ಯಾವ್ದಾದಿ ಬರ್ತಾರೆ, ಮಮ್ಮ ಎಲ್ಲಿ ಬರ್ತಾರೆ, ಜನ್ಮ ಇವ್ರು ಎಲ್ಲಿ ತಗೊಳ್ತಾರೆ. ಎಂಥ ಹುಚ್ಚುತನ ಕೇಳಿದು ಬಿಟ್ಟಿದೀವಿ ನಾವು ಅಂತಂದ್ರೆ, ಮಾಡಬೇಕಾಗಿರೋ ಕಡೆಗೆ ಲಕ್ಷ್ಯ ಇಲ್ಲ. ಇನ್ನೇನು ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ವಿನಾಶ ಆರಂಭ ಆಗುತ್ತೆ. ಎಷ್ಟು ಸೂಕ್ಷ್ಮತೆಯಲ್ಲಿ ನಾವು ಬಂದಿದ್ದೀವಿ, ಎಷ್ಟು ಸೂಕ್ಷ್ಮ ಶರೀರದಲ್ಲಿ ಇರುವ ಅಭ್ಯಾಸ ಮಾಡ್ತಾ ಇದ್ದೀವಿ, ಎಷ್ಟು ಅಶರೀರಿ ಆಗಿದ್ದೀವಿ, ಎಷ್ಟು ಪವಿತ್ರ ಸ್ಮೃತಿಯಲ್ಲಿದ್ದೀವಿ, ಎಷ್ಟು ಆತ್ಮದ ಸ್ಮೃತಿಯಲ್ಲಿ ಪಕ್ಕಾ ಮಾಡ್ಕೊಂಡಿದ್ದೀವಿ. ಇದ್ರ ಕಡೆಗೆ ಗಮನ ಇಲ್ಲ. ಇನ್ನೇನು ಬೆಂಕಿ ಹತ್ತೋದಿದೆ ಆದರೂ ಕೂಡ ಮುಂದೆ ಇದನ್ನೇ ಹೇಳೋದು. ಈ ಕತೆ ನಮಗೆ ಬಹಳ ಸೂಟೇಬಲ್ ಆಗುತ್ತೆ ಅನಿಸುತ್ತೆ. ಹಾವಿನ ಬಾಯಿಯಲ್ಲಿರುವ ಕಪ್ಪೆ ಬಿಸಿಲಿನ ಬೇಗೆಗೆ ಬಾಯಿ ತೆರೆದು ಕೂತಿರುವ ಕಪ್ಪೆಯಲ್ಲಿ ಹಾವು ಕೂತು ಆ ಹಾವಿನ ಎಡೆಯ ಬಾಯಿಯ ಒಳಗಡೆ ಇರುವ ಕಪ್ಪೆ ಇನ್ನು ಯಾವಾಗ ಬಾಯಿ ಮುಚ್ಚಿದ್ರೆ ಅದು ಒಳಗಡೆ ನುಂಗ್ ಹಾಕಿಬಿಡುತ್ತೆ. ಅಲ್ಲಿ ಕೂತ್ಕೊಂಡು ಕಪ್ಪೆ ಯೋಚನೆ ಮಾಡ್ತಿತ್ತಂತ ಮುಂದೆ ಹೋಗ್ತಾ ಇರುವಂತ ನೊಣಗಳಿಗೆ ಸೊಳ್ಳೆಗಳಿಗೆ ನಾಲಿಗೆ ಹಾಕಿ ತಿನ್ನಬೇಕು ಅಂತ ಬಯಸ್ತಾ ಇತ್ತು ಅಂತೆ. ಅಂದ್ರೆ ನೀನು ಏನು ತಿಂದು ಇನ್ನು ಎಷ್ಟು ಕಾಲ ಬಯಸೋದಿದೆ? ಎಲ್ಲಿ ಕೂತಿದೆಯಾ? ಸರ್ಪದ ಎಡೆ ಬಾಯಿಯಲ್ಲಿ ಕೂತಿದೆಯಾ ನೀನು. ಅಂದ ಮೇಲೆ ಸರ್ಪದ ಗಂಟರಲ್ಲಿ ಸಿಕ್ಕಾಕೊಂಡಿರೋ ನೀರಿಗೆ ಇನ್ನೆಷ್ಟೊತ್ತಿದೆ? ಹಿಂಗ ಬಾಯಿ ಮುಚ್ಚುವಷ್ಟೊತ್ತು ಅಷ್ಟೇ. ಆದರೂ ಒಂದು ನೊಣ ತಿನ್ನಬೇಕು ಅಂತ ಬದುಕುವ ಆಸೆ ಏನು, ಎಷ್ಟು ಅದ್ರ ಕಡೆ ತಪ್ಪಿಸ್ಕೊಳ್ಬೇಕಂತಿಲ್ಲ, ಇನ್ನೂ ಚಂದ ಕೂತ್ಕೊಂಡು ತಿನ್ಬೇಕು, ಅಲ್ಲೇನೋ ತಂಪು ಅನಿಸಿಬಿಟ್ಟಿದೆ ಅದಕ್ಕೆ. ಹಾಗೆ ಇಂಥ ಕಲಿಯುಗದೊಳಗಡೆ ನಾವು ಇದ್ದೀವಿ. ಈಗ ಬೇಕು ಹಾಗೇನೋ ಅಂತ ಬಾಂಬಿನ ಮಳೆ ಸುರಿಯೋದಿದೆ, ಪ್ರವಾಹ ಆಗೋದಿದೆ, ಭೂಕಂಪ ಆಗೋದಿದೆ, ಹಾಹಾಕಾರ ಆಗೋದಿದೆ, ರೌದ್ರ ನರ್ತನ ರಕ್ತ ದೋಕುಳಿ ನಡೆಯೋದಿದೆ. ಇಂಥ ಗದ್ಗದಿತ ಸಮಯದಲ್ಲಿ ಕೂಡ ಸತ್ಯುಗದ ನೃತ್ಯವನ್ನು ನೋಡಿಕೊಂಡು ಸುಮ್ಮನೆ ಇದ್ದು ಬಿಡ್ತೀವಿ ನಾವು ಅಂತಂದ್ರೆ, ಪಿಕ್ಚರ್ ಇಷ್ಟಕ್ಕೆ ಮುಗಿದಿದೆ. ನಾವು ಕೇಳೋದ್ರಲ್ಲಿ ಹೇಳೋದ್ರಲ್ಲಿ ಅನ್ಕೊಂಡಿದ್ವಿ, ಅಭಿ ಪಿಕ್ಚರ್ ಬಾಕಿ ಹೇ. ಬ್ರಾಹ್ಮಣರಿಗೆ ಇಲ್ಲಿ ತನಕ ಹಲ್ವಾ ತಿಂದಿದ್ವಿ, ಮೀಟೆ 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 ಹಲ್ವಾ ತಿಂದಿದ್ವಿ, ಅಭಿ ಪಿಕ್ಚರ್ ಬಾಕಿ ಹೇ. ಟೋಲಿ ತಿಂದಿದ್ದಾಯಿತು, ಯುದ್ಧಕ್ಕೆ ಬರಬೇಕೀಗ. ರಣರಂಗ ಇದೆ ಈಗ. ಈ ರಣರಂಗದಲ್ಲಿ ಇನ್ನು ಮುಂದೆ ನಡೆಯುವಂತಹ ಮಹಾಭಾರಿ ವಿನಾಶದಲ್ಲಿ ನನ್ನ ಪಾತ್ರ ಏನು, ನನ್ನ ಸ್ಥಿತಿ ಏನು, ಯಾವ ಸ್ವರೂಪದಲ್ಲಿದ್ದೀನಿ, ಅದು ಮಾತ್ರ ನನ್ನನ್ನು ಕಾಪಾಡಬಲ್ಲದು.
ನೀನು ಎಷ್ಟು ತಿಳ್ಕೊಂಡಿದೀಯಾ ಅಂತ ಡ್ರಾಮಾ ನೋಡೋದಿಲ್ಲ, ಎಷ್ಟು ವಿಸ್ತಾರದಲ್ಲಿ ಹೋಗಿದೆಯಾ ಅಂತಲ್ಲ, ಎಷ್ಟು ಸ್ವರ್ಗದ ಬಗ್ಗೆ ಹಗಲುಗನಸು ಕಾಣ್ತೀಯಾ ಅಂತಲ್ಲ, ಸ್ವರ್ಗದಲ್ಲಿ ಇದ್ದಂಗೆ ಇಲ್ಲಿ ಎಷ್ಟು ನಟನೆ ಮಾಡ್ತೀಯಾ ಅಂತಲ್ಲ, ಸಂಗಮ ಯುಗದಲ್ಲಿ ಮಾಡಬೇಕಾಗಿರೋ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿದೀಯಾ? ಕೇಳ್ಕೊಳ್ಳಿ ನಿಮ್ಮನ್ನ ನೀವು. ನಾವು ಜ್ಞಾನಿಗಳಾದ್ಮೇಲೆ ಬಹಳ ವಿಸ್ತಾರ ಜ್ಞಾನವನ್ನ ಕೇಳೋದ್ರಿಂದ ಎಲ್ಲವೂ ವ್ಯರ್ಥ. ನಿಮ್ಮ ಟೈಮ್ ವೇಸ್ಟ್ ಮಾಡುವಂತ ಟೈಮ್ ಘಾತಕರವರೆಲ್ಲ ಅಂತ ತಿಳ್ಕೊಳ್ಳಿ. ಬರೀ ನಶೆ ಹುಚ್ಚನ್ನು ಹಿಡಿಸುವ ನೆಪದಲ್ಲಿ ನಿಮ್ಮನ್ನ ಬರೀ ರಂಗಿನ ಕಥೆಗಳನ್ನ ಹೇಳಿ, ರಂಗಿನ ಫೋಟೋಗಳನ್ನ ತೋರಿಸಿ ನಿಮಗೆಲ್ಲ ಹುಚ್ಚಿಡಿಸ್ತಾರೆ. ಇವಾಗಲೂ ಕೂಡ ಅಂದ್ರೆ ಇನ್ನೇನು ಈಗ ಆಗೋ ಬೆಂಕಿ ಬೀಳೋ ಸಮಯದಲ್ಲಿನೂ ಕೂಡ ನಿಮಗೆ ಬರೀ ಪಾತ್ರದ ಭ್ರಮೆ, ಪಾತ್ರದ ಹುಚ್ಚ ಹಿಡಿಸ್ತಿ. ಎಷ್ಟೊತ್ತು ಆತ್ಮದ ಬಗ್ಗೆ ಮಾತಾಡಿ, ಆತ್ಮದ ಸ್ಮೃತಿಯ ಒಳಗಡೆ ಇರೋದ್ರ ಬಗ್ಗೆ ನೋಡಿ, ಆತ್ಮದ ಆಳ ಆಗಲ ತಿಳ್ಕೊಳ್ಳಿ, ಆತ್ಮಾನಂದದ ಕುರಿತು ಚಿಂತಿಸಿ. ಲಾಭ ಇದೆ. ಸ್ವತಃ ನೀನೊಂದು ಆತ್ಮ ಅನ್ನುವ ಕಲ್ಪನೆ ಇದ್ರೆ, ಆ ಆತ್ಮದ ಯಥಾರ್ಥ ನಿಮಗೆ ಗೊತ್ತಾಗಿದ್ರೆ, ಆತ್ಮದ ಶಕ್ತಿ, ಆತ್ಮದ ಗುಣ, ಆತ್ಮದ ಆನಂದ, ಆತ್ಮದ ಅಪರಿಮಿತವಾಗಿರತಕ್ಕಂಥ ನಿಶ್ಚಿಂತ ನಿರ್ಭಯ ಆನಂದ ಏನಿದೆಯಲ್ಲ, ಅದು ಗೊತ್ತಾಗ್ಬಿಟ್ರೆ ಒಂದು ಕ್ಷಣನೂ ಈ ಪಾತ್ರದ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀವು. ಒಂದು ಕ್ಷಣ ನೀವೇನು ಅನ್ಕೊಂಡಿದ್ರೆ, ಸತ್ಯುಗದಲ್ಲಿ ಇರ್ತಕ್ಕಂಥ ಕಿರೀಟಧಾರಿ ನಾರಾಯಣ ಲಕ್ಷ್ಮಿ ಅಥವಾ ಆ ಸ್ವರೂಪದ ನಾವೆಲ್ಲರೂ ಕೂಡ ಭಾರೀ ಅಂತ ಅನ್ಕೊಂಡಿದ್ರಿ. ಆತ್ಮದ ವೈಭೋಗ, ಆತ್ಮದ ಆನಂದ, ಆತ್ಮದ ಸುಖ, ಆತ್ಮದ ಗುಣ, ಆತ್ಮದ ವಿಶೇಷತೆ, ಆತ್ಮದ ಶಕ್ತಿಯ ಮುಂದೆ ಒಂದು ಅಣುವಿಗೂ ಸಮವಿಲ್ಲ ಸತ್ಯಯುಗದ ಸುಖ. ಅಷ್ಟು ಅದ್ಭುತವಾಗಿದೆ ಅತೀಂದ್ರಿಯ ಸುಖ, ಪರಮಾನಂದ ಸುಖವಿದೆ ಆತ್ಮದೊಳಗಡೆ. ಆದರೆ ಆತ್ಮದ ಆಳಕ್ಕೆ ಇಳಿಯುವ ಮನಸ್ಸು ಮಾಡಬೇಕು ಅಷ್ಟೆ. ಅದಕ್ಕೆ ಈ ಕ್ಷಣದಿಂದಲೇ ಸಾಕು, ಇಲ್ಲಿ ತನಕ ಕೇಳೋಷ್ಟು ಕೇಳಿ. ನೀವು ತಿಳಿದ್ರೂ ಸತ್ಯುಗದಲ್ಲಿ ಏನೋ ಪರಿವರ್ತನೆ ಇಲ್ಲ, ನೀವು ತಿಳಿದೇ ಇದ್ರೂ ಏನೋ ಸತ್ಯುಗದಲ್ಲಿ ಅಲ್ಲಿಗಾಗಿ ತಯಾರಿ ಆಗ್ತಿದೀವಿ ಅಂದರೆ ಬಹಳ ಜನಗಳು ಏನು ಇಲ್ಲೇ ತಲೆಗೆ ಕಿರೀಟ ಕಟ್ಕೊಳ್ಳೋದೇನೋ ಅಭ್ಯಾಸ ಮಾಡ್ತಿದ್ದಾರೆ ಅನಿಸ್ಬಿಡುತ್ತೆ. ಕಿರೀಟ ಕಟ್ಕೊಂಡು ಇಲ್ಲೇ ಓಡಾಡ್ಬಿಡ್ತಾ ಇದ್ದಾರೆ, ಪಿತಾಂಬರ ಉಟ್ಕೊಂಡು ಓಡಾಡ್ತಾ ಇದ್ದೀವಿ, ಫೋಟೋ ಆ ಥರ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ, ಆ ಥರ ಲಕ್ಷ್ಮೀನಾರಾಯಣ ನೋಡ್ಕೊಂಡು ನಾವು ಖುಷಿ ಪಡ್ತಾ ಇದ್ದೀವಿ. ಎಷ್ಟು ಭ್ರಮೆಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀರಿ ನೀವು, ಎಷ್ಟು ಹುಡುಗಾಟದಲ್ಲಿದ್ದೀರಿ ಇನ್ನು ನೀವು. ಯಾಕಂದ್ರೆ ಯಾರು ಹೇಳ್ಬೇಕು ಇವರಿಗೆಲ್ಲ? ನನಗೆ ತಿಳಿದಂಗೆ ನಾನು ಮಾಡೋ, ನಿನಗೆ ತಿಳಿದಂಗೆ ನೀನು ಮಾಡ್ತೀನಿ ಅಂತ ಸಿಕ್ಕವ್ರ ಕೈಯಲ್ಲಿ ಜ್ಞಾನ ಸಿಕ್ಕು, ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಂಗೆ ಆಗೋಗಿದೆ. ಮೊದಲೇ ಕೋತಿ ನಾವು, ನಮ್ಮ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಇನ್ನೇನಾಗಬೇಕು ಹೇಳಿ? ಹಾಗೆ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಜ್ಞಾನ ರತ್ನಗಳನ್ನು ಕೊಟ್ಟರೆ, ಕೋತಿ ಎಸೆದಂಗೆಲ್ಲೋ ಎಸೆದು ಬಿಟ್ಟು ಏನೇನೋ ಮಾಡ್ಕೊಂತ ಕೂತ್ಕೊಂಡು ಅಲ್ಲಿ ಪರಚ್ಕೊಂಡು ಇಲ್ಲಿ ಪರಚ್ಕೊಂಡು ಅಲ್ಲಿ ಕೆರ್ಕೊಂಡು ಇಲ್ಲಿ ಕೆರ್ಕೊಂಡು ಕೂತ್ಕೊಂಡಂಗೆ ಏನೇನೋ ಆಟಗಳು ಆಡಿಕೊಂಡು ಮನೋರಂಜನೆ ಮಾಡಿಕೊಂಡು ಕಾಲಗಳು ಕಳೀತಾ ಇದ್ದೀವಿ. ಇದು ಒಂದೇ ಸಮಯ, ಸಂಗಮ ಸಮಯ, ಆತ್ಮಾಭಿಮಾನದಲ್ಲಿ ಪಾತ್ರ ಮಾಡಲಿಕ್ಕೆ ಅವಕಾಶ ಇರುವಂಥ ಸಮಯ. ಇಡೀ ಜೀವನ ಪೂರ್ತಿ, ಇಡೀ ನಾಟಕದ ಪೂರ್ತಿ ನಾವೆಲ್ಲರೂ ಕೂಡ ಪಾತ್ರದ ಅಭಿಮಾನ, ಪಾತ್ರದ ಸ್ಮೃತಿ, ದೇಹದ ಸ್ಮೃತಿಯಲ್ಲಿ ಯುದ್ಧ ನಾವು ಪಾತ್ರ ಮಾಡಿದ್ದೀವಿ. ನನಗೆ ಆತ್ಮಾನುಭವ ಒಂದಷ್ಟು ಗಂಧ ಗಾಳಿನೂ ಕೂಡ ಇರೋದಿಲ್ಲ. ಭಕ್ತಿ ಮಾರ್ಗದಿಂದ ಅದನ್ನು ಹುಡುಕಾಟ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಅಲ್ಪ ತೃಪ್ತರೇ ಆಗಿದ್ದೀವಿ, ಅತೃಪ್ತರೇ ಆಗಿದ್ದೀವಿ ನಾವು. ಆದರೆ ಸಂತೃಪ್ತ ಆಗುವಂಥ ಸುವರ್ಣ ಅವಕಾಶ ಈಗ ನಮಗೆ ಪರಮಾತ್ಮ ಬಂದು ಕೊಟ್ಟರೆ, ಇವಾಗಲೂ ನಿಮಗೇನು ಆತ್ಮದ ಕಡೆಗೆ ಗಮನ ಇದೆಯಾ? ಯಾರಿಗೆ ಬೇಕಾಗಿದ್ರಿ ಆತ್ಮದ ಸ್ಮೃತಿ? ಬಾಬಾರವರು ಪ್ರತಿ ಮುರಳಿಲಿ ಹೇಳ್ತೀವಿ, ನಾವೆಲ್ಲ ಶ್ರೀಮಂತ ಫಾಲೋ ಮಾಡ್ತೀವಿ. ಏನು ಮುರಳಿಯಲ್ಲಿ ಪ್ರತಿ ದಿನ ಒಂದು ಮುರಳಿ ತೋರಿಸಿ ನನಗೆ ಆತ್ಮ ಅನ್ನುವ ಶಬ್ದ ಬಳಸೇ ಇಲ್ಲ ಇವತ್ತು ಪರಮಾತ್ಮ ಅನ್ನುವಂಥ ಒಂದು ಮುರಳಿ. ಬೇಕಾದ ಸಾಕಾರ ಮುರಳಿ ತೆಗಿರಿ, ಅವ್ಯಕ್ತ ಮುರಳಿ ಅಂತೂ ಪೂರ್ತಿ ಅದರದ್ದೇ ಇರುತ್ತೆ ಬಿಡಿ. ಸಾಕಾರ ಮುರಳಿಯಲ್ಲಿ ಕೂಡ ಪ್ರತಿ ದಿನಕ್ಕೆ 3-4 ಸರಿ ಆತ್ಮ ಅಂತ ಬಳಸ್ತಾರೆ.
आत्माभिमानी बनो बच्चे अंತಾರೆ, आत्मा का पाठ पक्का करो बच्चे अंತಾರೆ, आत्मिक स्मृति में रहो अंತಾರೆ, बाप को याद करने से पहले अपने को आत्मा समझो ಅಂತ ಹೇಳ್ತಾರೆ. ಇಷ್ಟು ಆತ್ಮದ ಬಗ್ಗೆ ಪರಮಾತ್ಮ ನಮಗೆ ಹೇಳಿದ್ರು ಕೂಡ, ಯಾಕಂದ್ರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲದಿರೋದ್ರ ಬಗ್ಗೆ ಏನು ತಿಳ್ಕೊಳ್ಳೋಣ, ಗೊತ್ತಿರೋದ್ರ ಬಗ್ಗೆ ಆದ್ರೆ ಏನೋ ಸ್ವಲ್ಪ ಕೇಳೋಕೆ ಕ್ಯೂರಿಯಾಸಿಟಿ ಅಂತ ಅದ್ರ ಕಡೆಗೆ ಹುಚ್ಚು ನಮಗೆ. ಎಲ್ಲರೂ ಹೇಳಿದ್ದು, ಎಲ್ಲರೂ ಕೇಳಿದ್ದು, ಎಲ್ಲರೂ ಮಾತಾಡಿದ್ದನ್ನು ಇಲ್ಲಿ ತನಕ ನೋಡಿಕೊಂಡು ಬಂದಿದ್ದೀವಿ. ಆದರೆ ಈಗ ನಮಗೆ ಯಾವುದಕ್ಕಾಗಿ ಎಲ್ಲ ಧರ್ಮಾತ್ಮರು ಮಹಾತ್ಮರು ನಾನು ಯಾರು ಮೇಕ್ ಅವನ್ ಅಂತ ಹುಡುಕಾಡಿದ್ರು, ನನ್ನ ಮೂಲ ಅಸ್ತಿತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ತಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದೇ ಜೀವನದ ಪರಮ ಗುರಿ ಅಂತ ಅನ್ಕೊಂಡಿದ್ರು. ಆದರೆ ನಮಗೆ ಎಲ್ಲ ಭಕ್ತಿಯ ಪುಣ್ಯದ ಫಲವಾಗಿ ಇವತ್ತು ನಮಗೆ ನಾನು ಯಾರು ಅನ್ನುವಂಥದ್ದು ಸುಲಿದ ಬಾಳೆ ಹಣ್ಣಿನ ಹಾಗೆ ನಮಗೆ ಸಿಕ್ಕರು ಅದು ಬೇಕಿಲ್ಲ, ಬರೀ ಪಾತ್ರದ ಹುಚ್ಚು. ಇದು ಹೋಗಬೇಕು ಅಂತ ಇವತ್ತಿನ ವರದಾನದಲ್ಲಿ ನನ್ನತನದ ಸೂಕ್ಷ್ಮ ಸ್ವರೂಪವನ್ನೂ ಸಹ ತ್ಯಾಗ ಮಾಡಿ, ಆಗ ನೀವು ನಿರ್ಭಯ ನಿಶ್ಚಿಂತ. ಯಾವುದು ನನ್ನತನ? ನಾನು ಬೇರೆ, ನನ್ನದು ಬೇರೆ. ನನ್ನ ತನ ಅಂತಂದ್ರೆ ತನುವಿನಿಂದ ಹಿಡ್ಕೊಂಡು ತನುವಿನ ಉಪಾಧಿಗಳೆಲ್ಲವೂ ನನ್ನ ತನದುವೇ ಅವು, ನಾನಲ್ಲ. ನನ್ನನ್ನು ಬಿಟ್ಟು ಉಳಿದದ್ದೆಲ್ಲವೂ ನನ್ನ ತನ. ಹಾಗಾದ್ರೆ ನಾನು ಎಷ್ಟಿದೆ, ನನ್ನ ತನ ಎಷ್ಟಿದೆ ನೋಡ್ಕೊಳ್ಳಿ. ತನ ಅಂದ್ರೆ ತನು ಅಂತಂದ್ರೆ ಅನ್ಕೊಳ್ಳಿ, ತನುವಿಗೆ ಸಂಬಂಧಪಟ್ಟ ಎಲ್ಲ ಪಾತ್ರಕ್ಕೆ ಸಂಬಂಧಪಟ್ಟಿದ್ದು, ಪಾತ್ರಾಭಿಮಾನ ಆಗಿರ್ಬೋದು, ಪಾತ್ರದ ನಶೆ ಆಗಿರ್ಬೋದು, ಪಾತ್ರದ ಜಾತಿ, ಪಾತ್ರದ ಧರ್ಮ, ಪಾತ್ರದ ಯಾವುದೇ ಒಂದು ಆಸೆ, ಇಚ್ಛೆ, ಅಧಿಕಾರ, ಅಂತಸ್ತು, ಸಂಪತ್ತು, ಸೌಂದರ್ಯ, ಆರೋಗ್ಯ ಏನೇ ಇದ್ರೂ ಅದು ನನ್ನತನ. ಇದು ಹೋಗ್ಬೇಕು ಕಂಪ್ಲೀಟ್. ನಾನು ಬೇರೆ, ನನ್ನದು ಬೇರೆ. ನಾನು ಹೇಗಿದ್ದೀನಿ, ನನ್ನದು ಹೇಗಿದೆ. ನನ್ನತನ ಅಥವಾ ನನ್ನದು ಅನ್ನೋದು ಯಾವುದೆಲ್ಲ ಇದೆಯೋ ಅದು ಎಲ್ಲವೂ ಪರಿವರ್ತನೆಗೆ ಒಳಪಟ್ಟಿರೋದೆ. ಅದು ಎಲ್ಲವೂ ನನ್ನ ಹತ್ರ ಕೂಡೋದು ಅಗಲೋದು ಮಾಡಲಿಕ್ಕೇನೆ ಬಂದಿರೋದೆ. ಅದು ಎಲ್ಲವೂ ನನಗೆ ಒಳ್ಳೆಯದು ಕೆಟ್ಟದ್ದನ್ನು ತೋರಿಸ್ಲಿಕ್ಕೇನೆ ಬಂದಿರೋದೆ. ಇದರಲ್ಲಿ ಎರಡು ಮಾತಿಲ್ಲ. ಯಾವುದಾದರೂ ಸರಿ, ನಿನ್ನ ಶರೀರವೇ ನಿನಗೆ ಸುಖ ಕೊಟ್ಟಿರುತ್ತೆ, ನಿನ್ನ ಶರೀರ ನಿನಗೆ ದುಃಖ ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಕೂಡಿದಾಗ ಅದನ್ನ ಸುಖ ಅನಿಸಬಹುದು, ಬಿಟ್ಟಾಗ ದುಃಖ ಆಗಲೇಬೇಕು. ಯಾವುದೇ ಒಂದು ಸಂಬಂಧ ಶಾಶ್ವತ ಇಲ್ಲದೆ ಇರೋದ್ರಿಂದ, ಶರೀರನೇ ಶಾಶ್ವತ ಇಲ್ಲ ಅಂದಮೇಲೆ ಇನ್ನು ಸಂಬಂಧಗಳು ಕೂಡಿದಾಗ ಸುಖ, ಅಗಲಿದಾಗ ದುಃಖ. ಸಂಪತ್ತು ಕೂಡಿದಾಗ ಸುಖ, ಅಗಲಿದಾಗ ದುಃಖ. ಅಧಿಕಾರ ಸಿಕ್ಕಾಗ ಸುಖ, ಹೋದಾಗ ದುಃಖ. ಜಗತ್ತಿನಲ್ಲಿ ಯಾವುದೆಲ್ಲ ನನ್ನದು ಅಥವಾ ನನ್ನ ತನ ಅಂತ ಇದೆಯೋ ಅದೆಲ್ಲವೂ ಕೂಡ ಕೂಡೋದು ಅಗಲೋದು, ಬರೋದು ಹೋಗೋದು, ಸುಖ ದುಃಖ ಕೊಡೋದು. ಇದೇ ಅದರ ವೈಶಿಷ್ಟ್ಯ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಇವಾಗ ನಮಗೆ ಸಿಹಿ ಅನ್ನಿಸ್ತಾ ಇದೆ, ಅದಕ್ಕೆ ನಾವು ಹಿಡ್ಕೊಂಡು ಬಿಟ್ಟಿದ್ದೀವಿ ಅಂದ್ರೆ, ಎಷ್ಟು ಅತಿಯಾಗಿ ಹಿಡ್ಕೊಳ್ತೀರಿ ಅದರ ಆಧಾರದಲ್ಲೇ ಅಷ್ಟು ದುಃಖ ನಿಮಗೆ ಸಿಗುತ್ತೆ. ಅದಕ್ಕೆ ನನ್ನತನವನ್ನು ಕಂಪ್ಲೀಟ್ ಆಗಿ ಬಿಡೋದು ಹೇಗೆ? ಈ ಸೂಕ್ಷ್ಮ ಅರ್ಥಕ್ಕೆ ಮಾಡಬೇಕಾಗಿರುವ ಉಪಾಯ, ಯುಕ್ತಿ ಒಂದೇ. ಏನು ಅಂದರೆ, ನಾನು ಆತ್ಮ ಅನ್ನುವ ದೃಢ ಸಂಕಲ್ಪವ ಪಾಠವನ್ನು ಪಕ್ಕ ಮಾಡಿಕೊಳ್ಳೋದು. ನಾನಾತ್ಮ ಸಂಪೂರ್ಣ ಅನ್ನುವಂಥದ್ದು ನಮಗೆ ಮನಸ್ಸು ದಟ್ಟು ಮಾಡಿಕೊಳ್ಳೋದು, ಮನದಟ್ಟು ಮಾಡ್ಕೋಬೇಕು. ನಾನಾತ್ಮ ಸಂತೃಪ್ತ ಇದ್ದೀನಿ, ಸಂಪೂರ್ಣ ಇದ್ದೀನಿ, ಸಂಪನ್ನ ಇದ್ದೀನಿ, ಸಚ್ಚಿದಾನಂದ ಇದ್ದೀನಿ, ನಿರ್ಭಯ ಇದ್ದೀನಿ, ನಿಶ್ಚಿಂತ ಇದ್ದೀನಿ, ನಿಜಾನಂದದಲ್ಲಿದ್ದೀನಿ, ನಾನು ಅಖೇಲ. ಯಾರ ಅವಶ್ಯಕತೆ ನನಗಿಲ್ಲ. ಆತ್ಮ, ಪರಮಾತ್ಮ, ಪರಮಧಾಮ, ಸರ್ವಾತ್ಮರೆಲ್ಲರೂ ನನ್ನವರೇ. ಇದು ನನ್ನದು, ಸ್ವದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು, ಅವಿನಾಶಿಯಾಗಿರೋದು. ಇದು ಯಾವತ್ತೂ ದುಃಖ ಕೊಡೋದಿಲ್ಲ. ನೀವು ಆತ್ಮದ ಸ್ಮೃತಿಯಲ್ಲಿ ಇದ್ದು ಈ ಆಳ ಅಗಲ ನೋಡಿಕೊಂಡು ಯಾವುದು ಅವಿನಾಶಿ ಆಗಿದೆಯೋ, ಯಾವುದು ಸದಾ ಸುಖವನ್ನೇ ನೀಡುತ್ತದೆಯೋ, ಯಾವುದು ಸದಾ ಎಂದೂ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲವೋ, ಅಂಥ ಸಂಬಂಧ, ಅಂಥ ಒಂದು ಸ್ಮೃತಿಯಲ್ಲಿ ಇರುವುದು
ಇದು ನಿರ್ಭಯ ಮತ್ತು ನಿಶ್ಚಿಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಯಾವುದು ನನ್ನದಲ್ಲದೆ ಈ ಶರೀರದಿಂದ ಎಲ್ಲವೂ ಸಹ ಒಂದು ದಿನ ನನ್ನನ್ನು ಬಿಟ್ಟು ಹೋಗುವಂಥದ್ದು ಅಥವಾ ವಿನಾಶ ಹೊಂದುವಂಥ ಸಂಬಂಧ, ಶರೀರ, ಸಂಪತ್ತು, ಅಧಿಕಾರ, ಆಸೆ, ಸೌಂದರ್ಯ, ಆರೋಗ್ಯ ಇವೆಲ್ಲವೂ ಕೂಡ ನನಗೊಂದು ದಿನ ದುಃಖ ಕೊಡಲಿಕ್ಕೆ ಇರುವಂಥ ಪದಾರ್ಥಗಳು, ವಿಷಯಗಳು. ಹೀಗೆ ಒಂದಲ್ಲ ಒಂದು ದಿನ ದುಃಖವನ್ನು ಕೊಟ್ಟೇ ತೀರಲಿಕ್ಕೆ ನನ್ನದರಲ್ಲಿ ಬಂದಿರೋದ್ರ ಕಡೆ ಗಮನ ಕೊಡಬೇಕು. ಸದಾ ಕಾಲಕ್ಕಾಗಿ ನನಗೆ ಸುಖವನ್ನೇ ನೀಡುವಂಥ ಅವಿನಾಶಿ ವಿಷಯಗಳ ಕಡೆಗೆ ನಾನು ಗಮನ ಕೊಡಬೇಕು. ಸ್ಮೃತಿ ಎಲ್ಲಿಡಬೇಕು, ನಾನು ಯಾರ ಸಂಘದಲ್ಲಿರಬೇಕು. ಯಾಕೆ ಆತ್ಮಿಕ ಸ್ಮೃತಿಯಲ್ಲಿ ಇರಿ ಅಂತ ಹೇಳ್ತಾರೆ? ಅಪನೆ ಆತ್ಮ ಸಮಜು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿ ಅವಿನಾಶಿ ಇದೆ. ಎಲ್ಲಿ ಅವಿನಾಶಿ ತತ್ವ ಇದೆಯೋ, ಅವಿನಾಶಿ ವಿಷಯ ಇದೆಯೋ, ಅದು ಯಾವತ್ತು ವಿನಾಶ ಹೊಂದೋದಿಲ್ವೋ, ಪರಿವರ್ತನೆ ಹೊಂದೋದಿಲ್ವೋ, ಸದಾಕಾಲ ಇದ್ದಂಗೆ ಇರ್ತದೆಯೋ, ಸದಾ ಸುಖವನ್ನೇ ಕೊಡುತ್ತದೆಯೋ, ಅದು ನಮ್ಮನ್ನು ಸದಾಕಾಲಕ್ಕಾಗಿ ನಿರ್ಭಯರನ್ನ, ನಿಶ್ಚಿಂತರನ್ನ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ದ ಮೇಲೆ ಈಗ ನಾನು ಏನು ಮಾಡಬೇಕು? ನಾನು ಈ ಸತ್ಯವನ್ನು ಮಾತ್ರ ಅವಲಂಬನೆ ಆಗಬೇಕು. ಸ್ವ ಅವಲಂಬನೆ ಅಂತ ಕರೀತಾರೆ ಅದಕ್ಕೆ. ನಾನಾತ್ಮ ಅವಿನಾಶಿ, ಪರಮಾತ್ಮ ಅವಿನಾಶಿ, ಪರಮಧಾಮ ಅವಿನಾಶಿ, ಸದ್ಗುಣಗಳು ಅವಿನಾಶಿ. ಇದು ಯಾವತ್ತೂ ಯಾರಿಂದಲೂ ಏನೇ ಕಾರಣಕ್ಕೂ ಇದು ನನ್ನಿಂದ ದೂರ ಆಗೋದಲ್ಲ ಮತ್ತು ನನ್ನಿಂದ ಯಾವತ್ತೂ ಕೂಡ ಕಳೆದು ಹೋಗೋದಿಲ್ಲ. ಸದಾಕಾಲಕ್ಕೆ ಇರಲೇಬೇಕು, ಇರುತ್ತೆ, ಇದ್ದಂಗೆ ಇದೆ. ಅದಕ್ಕಾಗಿನೇ ಇದು ಅವಿನಾಶಿ. ಇಂಥ ಅವಿನಾಶಿಯಾದ ನನ್ನ ಆತ್ಮ, ನನ್ನ ಸಂಬಂಧ ಅವಿನಾಶಿ ಪರಮಾತ್ಮನ ಜೊತೆಗಲ್ಲದೆ ಮತ್ತಾರ ಜೊತೆಗೂ ಕೂಡ ನಾನು ಇಟ್ಟುಕೊಂಡ್ರೆ ಅದು ದುಃಖಕ್ಕೆ ಕಾರಣ. ಪರಮಧಾಮ ಇದು ಯಾವುದೇ ಕಾರಣಕ್ಕೂ ನನಗೆ ಅಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಸದಾ ಶಾಂತಿ. ನನ್ನ ಸ್ಮೃತಿಯೇ ನನಗೆ ಸುಖ, ನನ್ನ ಸ್ಮೃತಿಯೇ ನನಗೆ ಆನಂದ, ನನ್ನ ಸ್ಮೃತಿಯೇ ನನ್ನ ಕರ್ತವ್ಯ, ನನ್ನ ಸ್ಮೃತಿಯೇ ನನಗೆ ಪರಮಾನಂದ ಆಗುತ್ತೆ ಅಂದರೆ ಯಾಕೆ ನಾನು ಇನ್ನೊಂದರ ಮೇಲೆ ಅವಲಂಬನೆ ಆಗಬೇಕು? ಯಾವಾಗ ಈ ಸತ್ಯ ನನಗೆ ಎಲ್ಲಿಯ ತನಕ ಪೂರ್ತಿ ಮನದಟ್ಟಾಗಿ ಅರ್ಥ ಆಗುವುದೇ ಇಲ್ವೋ, ನನ್ನ ಆತ್ಮ ಅಂದ್ರೆ ನನಗೆ ಏನೋ ಒಂದು ಸುಖ ಇದೆ ಅಂತ ಅನಿಸೋದೇ ಇಲ್ಲ, ಅದು ಅನುಭವನೇ ಆಗಿಲ್ಲ ನಿಮಗೆ ಅಂದ್ರೆ, ಆತ್ಮದ ಸುಖವನ್ನೇ ನೀವು ನೋಡಲಿಲ್ಲ ಈ ಸಂಗಮದಲ್ಲಿ ಅಂದ್ರೆ, ನಿಮ್ಮಂತ ದರಿದ್ರರು ಮತ್ಯಾರೋ ಜಗತ್ತಿನಲ್ಲಿ ಇಲ್ಲ. ಎಂಥ ಸುಖ ಅದು. ಇದೇ ಸುಖದ ಒಂದು ಹನಿಯನ್ನ ಎಲ್ಲೊಬ್ಬ ಧರ್ಮಾತ್ಮ ಮಹಾತ್ಮ ಸಂತ ಶರಣರು ನೋಡಿ ತಮ್ಮ ಜೀವನವನ್ನೇ ಪಡಕ್ಕಿಟ್ಟು ಜೀವದ ಕಡೆಗೆ ಹಂಗು ತೊರೆದು ಆತ್ಮಾನಂದದೊಳಗಡೆ ಮುಳುಗಿ ಹೋಗಿದ್ರು. ಅವರು ಒಂದು ಚೂರು ಗೊತ್ತಾಗಿತ್ತಷ್ಟೇ ಅವರಿಗೆ. ಇವತ್ತು ನನಗೆ ಸುಲಿದ ಬಾಳೆಹಣ್ಣಿನಂತೆ ಆತ್ಮದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ಅಂತ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಆತ್ಮ ಎಲ್ಲಿದೆ? ಅದರ ಸ್ವರೂಪ ಹೇಗಿದೆ? ಅದು ಯಾರ ಸಂತಾನ ಆಗಿದೆ? ಅದು ಎಲ್ಲಿಂದ ಬಂದಿದೆ? ಇಲ್ಲಿ ಏನು ಮಾಡ್ತಾ ಇದೆ? ಮತ್ತೆಲ್ಲಿಗೆ ಹೋಗ್ತದೆ? ಇದರ ಯಾವ ಸುಳಿವೂ ಇರಲಿಲ್ಲ, ಅರಿವು ಇರಲಿಲ್ಲ. ಬರೀ ಆತ್ಮದ ಒಂದು ಸ್ವಲ್ಪ ಅಸ್ತಿತ್ವ ಗೊತ್ತಾಗಿದ್ದಕ್ಕೇನೆ ಅಷ್ಟು ಆನಂದ ಪಟ್ಟು ಹೋದ ಪುಣ್ಯಾತ್ಮರವರೆಲ್ಲ ಶರಣರು. ಇವತ್ತು ನಾವು ಆತ್ಮ ಪರಮಾತ್ಮ ಪರಮಧಾಮದ ಸ್ಮೃತಿಯಲ್ಲಿ ಮುಳುಗಿ ಅದ್ದಿ 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 ತ್ಯಾವ ಆಗಿರಬೇಕಾಗಿತ್ತು. ತುಂಬ ಮುಳುಗಿ ಹೋಗಿರ್ಬೇಕಾಗಿತ್ತು. ನಾವು ನಮ್ಮನ್ನೆಲ್ಲರನ್ನ ನೋಡಿದ್ರೆ ಆನಂದ ಬಾಷ್ಪ ನಮ್ಮ ಕಣ್ಣಲ್ಲಿ ಸದಾ ಕಾಲಕ್ಕಾಗಿ ನೋಡಬೇಕು. ಜಗತ್ತಿನಲ್ಲಿ ಎಷ್ಟು ದುಃಖ, ಎಷ್ಟು ಅಶಾಂತಿ, ಎಷ್ಟು ಅಜ್ಞಾನ, ಎಷ್ಟು ಅಹಂಕಾರ, ಎಷ್ಟು ಕಲಿಯುಗದ ವಿಚಿತ್ರ ಸನ್ನಿವೇಶದ ಸಂದರ್ಭದಲ್ಲಿ ಎಲ್ಲ ಆತ್ಮರ ಆ ಪಾತ್ರದಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ನನಗೆ ಆತ್ಮದಲ್ಲಿ ಮುಳುಗುವಂಥ ಸುವರ್ಣಾವಕಾಶ ಸಿಕ್ಕಾಗ, ಅದು ಯಾರಿಗಿಲ್ಲದಿದ್ದಾಗ ನನಗೆ ಸಿಕ್ಕಾಗ ಅದು ಎಂಥ ಆನಂದ ನಮಗಾಗಿರಬೇಡ. ಜ್ಞಾನ ತಿಳಿದ್ರೆ ಸಾಲದು, ಅದರ ಅನುಭವದಲ್ಲಿ ಬರಬೇಕು. ಸ್ವತಃ ಅನುಭವಿಗಳಾಗಬೇಕು. ಆಗ ಮಾತ್ರ ಯಾರು ಸಂಪೂರ್ಣವಾಗಿ
ಭೋಜನವನ್ನು ಮಾಡಿ ತೃಪ್ತನಾಗಿದನೋ ಆತನ ಮುಂದೆ ಯಾವುದೇ ಅಶ್ವಿನ ಸಂಕಲ್ಪಗಳಿರಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಯಾರು ಆತ್ಮದ ಆನಂದವನ್ನು, ಪರಮಾತ್ಮನ ಪ್ರೀತಿಯನ್ನು, ಪರಮಧಾಮದ ಶಾಂತಿಯನ್ನು ಯಾರು ಅನುಭವ ಮಾಡಿರ್ತಾನೆಯೋ ಆತನಿಗೆ ಈ ಪ್ರಪಂಚದ ವಿಷಯಗಳ ಮೇಲಾಗಲಿ, ಸಂಬಂಧಗಳ ಮೇಲಾಗಲಿ, ಅಧಿಕಾರ ಆಸ್ತಿ ಸಂಪತ್ತಿನ ಮೇಲಾಗಲಿ, ಶರೀರದ ಮೇಲಾಗಲಿ ಒಂದಂಶದಷ್ಟು ಕೂಡ ಅಭಿಮಾನ ಇರಲಿಕ್ಕೆ ಸಾಧ್ಯವಿಲ್ಲ. ಆದಷ್ಟು ಬೇಗ ಇದನ್ನು ದೂರ ಮಾಡಬೇಕು ಅಂತಾನೆ ಜ್ಞಾನಿ. ಯಾಕಂದ್ರೆ ನನಗೆ ಅಡ್ಡಿ ಇದಿಲ್ಲ ಅಂದ್ರೆ ಹೆಂಗೆ ಅಂತ ನಾವು ಜ್ಞಾನಿಗೆ ನನ್ನ ಅನುಭವ ಮಾಡ್ಲಿಕ್ಕೆ ನನಗೆ ಅಡ್ಡಿನೇ ಇದು ಅಂತ ಯೋಚನೆ ಮಾಡ್ತಾನೆ. ಇದಕ್ಕೆ ತೊಂದರೆ ಬರುತ್ತೆ, ಇದು ನನಗೆ ಅಡ್ಡಿ ಆಗ್ಬೋದು ಅಂತ ಯೋಚನೆ ಮಾಡ್ತಾನೆ ಹೊರತಾಗಿ ಇದಕ್ಕೇನಾದ್ರೂ ಆಗ್ಬಿಟ್ರೆ ಹೆಂಗೆ ಅಂತ ನಾವು ಯೋಚನೆ ಮಾಡೋಣ. ನಾವೆಲ್ಲಿ ಇದು ಇರೋದ್ರಿಂದನೇ ನನಗೆ ಅಡ್ಡಿ ಆಗ್ತಿದೆ ನಾನು ಆತ್ಮಾನಂದದಲ್ಲಿ ಮುಳುಗಲಿಕ್ಕೆ ಅಂತ ಆತ್ಮಜ್ಞಾನಿ ಯೋಚನೆ ಮಾಡ್ತಾನೆ. ಅದಕ್ಕೆ ಒಬ್ಬ ಜ್ಞಾನಿಗೂ ಒಬ್ಬ ಅಜ್ಞಾನಿಗೂ ವ್ಯತ್ಯಾಸ ಇಷ್ಟೇ. ಇದಿಲ್ಲ ಅಂದ್ರೆ ಹೆಂಗೆ, ಇವರಿಲ್ಲ ಅಂದ್ರೆ ಹೆಂಗೆ, ಅವರಿಲ್ಲ ಅಂದ್ರೆ ಹೆಂಗೆ, ಅಧಿಕಾರ ಇಲ್ಲ ಅಂದ್ರೆ ಹೆಂಗೆ, ಆಸ್ತಿ ಇಲ್ಲ ಅಂದ್ರೆ ಹೆಂಗೆ, ಅಂತಸ್ತಿಲ್ಲ ಅಂದ್ರೆ ಹೆಂಗೆ ಅಂತ ನಾವು ಪ್ರಶ್ನೆಯಲ್ಲಿ ಬದುಕಿ ಭಯದಲ್ಲಿ ಬದುಕ್ತಾ ಇದ್ದೀವಿ. ನಾವು ಎಷ್ಟೇ ಸಿರಿವಂತನಾದ್ರೂ ಇವತ್ತು ಭಯದಲ್ಲಿನೇ ಬದುಕ್ತಾ ಇದ್ದಾರೆ ಅಂತ ಹೇಳ್ತೀವಿ ನಾವು. ಏನು ಇಲ್ಲದೆ ಇರೋರಿಗೆ ಅದನ್ನ ಹೆಂಗೆ ಮಾಡಬೇಕು, ಅದು ಸಿಗುತ್ತೋ ಇಲ್ಲೋ ಅನ್ನೋ ಭಯ. ಎಲ್ಲ ಇರೋರಿಗೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಭಯ, ಕಳ್ಕೊಳ್ಬಾರ್ದು ಅನ್ನುವಂಥ ಭಯದಲ್ಲೇ ಬದುಕ್ತಾ ಇದ್ದಾರೆ. ಯಾಕೆ ಅಂದರೆ ಅವರೆಲ್ಲರೂ ಪರಾವಲಂಬಿಗಳು, ವಸ್ತು ವಿಷಯ ವ್ಯಕ್ತಿಗಳ ಆಧಾರಿತವಾಗಿ ಜೀವನವನ್ನು ಕಟ್ಕೊಂಡಿರೋರಿಗೆ ಭಯ ಖಚಿತವಾಗಿ ಇದ್ದೇ ಇರುತ್ತೆ. ನಾನು ನಿರ್ಭಯ, ನಾನು ನಿಶ್ಚಿಂತ ಆಗಬೇಕಂದ್ರೆ ನಾನು ಸ್ವಾವಲಂಬಿ ಆಗಬೇಕು, ಅರ್ಥಾತ್ ಆತ್ಮಚಿಂತನೆಯಲ್ಲಿರಬೇಕು, ಆತ್ಮಕೃಷಿಯಲ್ಲಿರಬೇಕು, ಆತ್ಮ ಆನಂದದಲ್ಲಿರಬೇಕು, ಆತ್ಮ ಅಭಿಮಾನದಲ್ಲಿರಬೇಕು, ಆತ್ಮಸ್ಥೈರ್ಯದಲ್ಲಿರಬೇಕು, ಆತ್ಮಧೈರ್ಯದಲ್ಲಿರಬೇಕು. ಅದನ್ನೇ ಆತ್ಮವಿಶ್ವಾಸ ಅಂತ ಕರೀತಾರೆ. ಯಾರು ಈ ಆತ್ಮದ ಆನಂದದಲ್ಲಿ ಅಷ್ಟು ದೃಢವಾಗಿ ಇದಾರೆಯೋ, ಆತ್ಮವನ್ನೇ ನಂಬಿಕೊಂಡು ನಾನು ಆತ್ಮ ಆತ್ಮ ಆತ್ಮ, ನನಗೆ ಯಾವುದರ ಅವಶ್ಯಕತೆ ಇಲ್ಲ, ನನಗೆ ಯಾವ ಕೊರತೆ ಇಲ್ಲ, ನಾನು ಸಂತೃಪ್ತ ಅಂತ ಯಾವಾಗ ಅನ್ಕೊಂಡು ಇಚ್ಛಾ ಮಾತ್ರ ಅವಿದ್ಯಾ ಆಗ್ತೀವಿ, ಜಗತ್ತಿನ ಈ ಶರೀರ ಸುಖ, ಸಂಬಂಧಗಳ ಸುಖ, ಸಂಪತ್ತಿನ ಸುಖ, ಎಲ್ಲ ಆಸೆಯನ್ನ ಕಂಪ್ಲೀಟ್ ಆಗಿ ಅಂಶ ಮಾತ್ರದಲ್ಲಿ ಸುಟ್ಟು ಹಾಕಿದ ಮೇಲೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ನನ್ನತನದ ಸ್ವರೂಪವನ್ನ ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ, ತ್ಯಾಗ ಮಾಡಲಿಕ್ಕೆ ಸಾಧ್ಯ. ಬಹಳ ಸೂಕ್ಷ್ಮ ಇದೆ ಇದು. ಒಂದು ಚೂರು ಏನಾದರೂ ಆಗ್ಬಿಟ್ರೆ ಸಾಕು, ಸರ್ರಂತ ಏರ್ಬಿಡುತ್ತೆ ನನ್ನತನ, ನಾನು ನಂದು ನನಗೂ ಅಯ್ಯೋ ಅಪ್ಪೋ ಅಂತ ಎಲ್ಲ ಚಲುವಾಗ್ಬಿಡು. ಒಂದು ಚೂರು ಏನಾರು ಹೆಚ್ಚು ಕಡಿಮೆ ಆದರೆ, ಶರೀರಕ್ಕೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ಬೇಕು, ಸಂಬಂಧಗಳಿಗೇನಾದ್ರು ಸ್ವಲ್ಪ ಡ್ಯಾಮೇಜ್ ಆಗ್ಬಿಡ್ಬೇಕು, ಸಂಪತ್ತಿಗೆ ಏನಾದರೂ ಸ್ವಲ್ಪ ಆಗ್ಬಿಡ್ಬೇಕು, ಹೋಯ್ತು ಆತ್ಮ ಹೋಯ್ತು, ಪರಮಾತ್ಮ ಹೋಯ್ತು, ರಾಜಯೋಗ ಹೋಯ್ತು, ಎಲ್ಲ ಹೋಯ್ತು. ಅಕ್ಕೋರೆ ನನ್ನ ಕೈಲಿ ಆಗಲ್ಲ ರೀ, ಇವತ್ತು ನಾನು ಫುಲ್ ಟೆನ್ಷನಲ್ಲಿದ್ದೀನಿ. ಎಷ್ಟು ವರ್ಷ ಆಯ್ತು ಜ್ಞಾನಕ್ಕೆ ಬಂದು? 20 ವರ್ಷ ಆಯ್ತು, 30 ವರ್ಷ ಆಯ್ತು, ಒಂದು ದಿನ ಬಿಟ್ಟಿಲ್ಲ ಅಣ್ಣವ್ರೆ ನಾನು. ಏನು ಬಂತು ಲಾಭ? ಅದಕ್ಕೆ ಇವಾಗ ವಿಸ್ತಾರದಲ್ಲಿ ಹೋಗಬೇಡಿ, ಪಾತ್ರದ ಯಾವ ಕ್ಲಾಸುಗಳು ಕೇಳಿಸ್ಕೊಳ್ಬೇಡಿ, ಪಾತ್ರಕ್ಕಾಗಿ ಸಮಯ ಕೊಡಬೇಡಿ, ತಿಳ್ಕೊಂಡು ಏನು ಮಾಡೋದಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ತಿಳ್ಕೊಳ್ಬೇಕಾಗಿರೋದ್ರ ಕಡೆಗೆ ಗಮನ ಯಾರು ಕೊಡ್ತಾ ಇಲ್ಲ, ತಿಳ್ಕೊಳ್ಬೇಕಾಗಿರೋದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆತ್ಮ ಎಷ್ಟು ಸ್ವಾವಲಂಬಿ ಅಂದರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮಗೆ, ಈ ಶರೀರ ಬಿಟ್ಟುಬಿಡಿ, ಸಂಬಂಧ ಬಿಟ್ಟುಬಿಡಿ, ಸಂಪತ್ತು ಬಿಟ್ಟುಬಿಡಿ, ಅಧಿಕಾರ ಬಿಟ್ಟುಬಿಡಿ. ಇದನ್ನು ಬೇಗ ನಮಗೂ ಆಸೆ ಇಲ್ಲ ಅಂತ ಅನ್ಕೋಬಹುದು. ಸಂಕಲ್ಪದ ಅವಶ್ಯಕತೆನೂ ಇಲ್ಲ ಆತ್ಮಕ್ಕೆ, ಮನಬುದ್ಧಿ ಸಂಸ್ಕಾರಗಳ ಅವಶ್ಯಕತೆನೂ ಇಲ್ಲ ಆತ್ಮಕ್ಕೆ. ಮನಬುದ್ಧಿ ಸಂಸ್ಕಾರಗಳಿಂದ ಅತೀತ, ಅದು ಅತೀಂದ್ರಿಯ. ಅದು ಮನಬುದ್ಧಿ ಸಂಸ್ಕಾರ ಸೂಕ್ಷ್ಮ ಇಂದ್ರಿಯಗಳು, ಇದನ್ನೂ ಕೂಡ ನನಗೆ ಬೇಡ. ಯಾವ ಸಂಕಲ್ಪ ಮಾಡುವ ಅವಶ್ಯಕತೆ ನನಗಿಲ್ಲ. ಅದನ್ನೇ ಸಂತೃಪ್ತ ಸ್ಥಿತಿ ಅಂತ ಕರಿತೀವಿ ನಾವು. ಎಲ್ಲಿ ಸಂತೃಪ್ತಿ ಇದೆಯೋ ಅಲ್ಲಿ ಸಂಕಲ್ಪವಿಲ್ಲ, ಎಲ್ಲಿ ಅಪ್ರಾಪ್ತಿ ಅತೃಪ್ತಿ ಇದೆಯೋ ಅಲ್ಲಿ ಸಂಕಲ್ಪ ಇದೆ. ಹಾಗಾಗಿ ಈ ಮನ ಬುದ್ಧಿ ಸಂಸ್ಕಾರವೂ ಕೂಡ ನನಗೆ ನನ್ನತನದಲ್ಲಿ ಇರಲಿಕ್ಕೆ ಅಡ್ಡಿಯಾಗತ್ತೆ ಅನ್ನುವಷ್ಟರ ಮಟ್ಟಿಗೆ ನಾವು ಸಂಕಲ್ಪಗಳನ್ನು ಕಡಿಮೆ ಮಾಡಬೇಕು.
ಯಾವಾಗ ಕಡಿಮೆ ಆಗುತ್ತಂದ್ರೆ ಇಚ್ಛಾ ಮಾತ್ರ ಅವಿದ್ಯ ಆಗಿ ನಿನ್ನ ಆತ್ಮಾನಂದದೊಳಗಡೆ ನಿನ್ನ ಸ್ಮೃತಿಯೊಳಗಡೆ ನೀವಿದ್ರೆ ಸಂಕಲ್ಪ ಕಡಿಮೆ ಆಗುತ್ತೆ. ಇದನ್ನೇ ದಾದಿ ಜಾನಕಿಜಿಯವರು ಮಾಡಿರುವಂಥದ್ದು. ದಾದಿಯವರು ತಮ್ಮ ಸ್ವಾನುಭಾವದಲ್ಲಿದ್ರು ಮುರಳಿಯ ಆನಂದ ಮುರಳಿ 10 ಸಲ ಓದ್ತಾ ಇದ್ರು ಮತ್ತೆ ಸಂಕಲ್ಪನೆ ಮಾಡ್ತಿರ್ಲಿಲ್ವಾ ಅಂದ್ರೆ ಮುರಳಿ ಓದ್ತಾ 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 ಅವರು ಸ್ಮೃತಿಯೊಳಗಡೆ ಆಳದಲ್ಲಿ ಹೋಗ್ತಾ ಇದ್ರು, ಸ್ಮೃತಿಯನ್ನ ಬಳಸ್ಕೊಳ್ತಾ ಇದ್ರು, ಸ್ಮೃತಿ ಆನಂದದಲ್ಲಿ ಇರ್ತಾ ಇದ್ರು ಅವರು. ಅದಕ್ಕೆ ಸ್ಮೃತಿ ಮಾಡಿ ಅಂತಾರೆ, ಸಂಕಲ್ಪ ಅಲ್ಲ. ಅದಕ್ಕೆ ಅವ್ರ ಸಂಕಲ್ಪಗಳ ರೇಟ್ ಯಾವಾಗ ಸ್ಮೃತಿಯಿಂದ ಆನಂದ ಪಡ್ಲಿಕ್ಕೆ ಹೊರಡ್ತೀರಿ, ನಾನಾತ್ಮ ಪರಮಾತ್ಮ ಪರಮಧಾಮದ ಸ್ವಾನಂದದಲ್ಲಿ ಸ್ವ ಅನಾದಿ ಸಂಸ್ಕಾರದೊಳಗಡೆ ಇರ್ತಾ ಹೋಗ್ತೀರಿ, ಅವಾಗ ಈ ಪಾತ್ರದ ಸಂಸ್ಕಾರ, ಪಾತ್ರದ ಬುದ್ಧಿ, ಪಾತ್ರದ ಸಂಕಲ್ಪಗಳ ಅವಶ್ಯಕತೆ ಬೀಳೋದಿಲ್ಲ. ಈ ಮನಬುದ್ಧಿ ಸಂಸ್ಕಾರಗಳು ಕೂಡ ಸೈಲೆಂಟ್ ಆಗಿಬಿಡುತ್ತೆ. ಆಗ ಒಂದು ನಿಮಿಷಕ್ಕೆ ನಾವು 40-50 ಮಾಡ್ತೀವಿ, ಅವರು ಬರೀ 3-4 ಮಾಡ್ತಾರೆ. ಅಂದರೆ ಅದಕ್ಕೆ ಆಧಾರ ಸ್ವಸ್ಮೃತಿಯಲ್ಲಿರುವಂಥದ್ದು, ಸ್ವಾವಲಂಬನೆ ಆಗಿರುವಂಥದ್ದು, ಸ್ವಾಭಿಮಾನದಲ್ಲಿರುವಂಥದ್ದು. ನಮಗೆ ಯಾವಾಗ ಆಗಬಾರ್ದು, ನಾವು ದಾದಿಯರ ಥರ ಆಗಬಾರ್ದ, ನಾವು ಮಮ್ಮಾರವ್ರ ಥರ ಆಗಬಾರ್ದ, ನಾವು ಬ್ರಹ್ಮ ಬಾಬಾರವ್ರ ಥರ. ಅಟ್ಲೀಸ್ಟ್ ಅವರಲ್ಲಿ 1% ಆದರೂ ನಾನು ಅನುಭವ ಮಾಡದೆ ಹೋದರೆ ಏನಾಯಿತು, ನಾನು ಬೇಕಾದಷ್ಟು ಯಜ್ಞದೊಳಗಡೆ ಇರಲಿ, ಯಜ್ಞದ ಸೇವೆ ಮಾಡಿರಲಿ, ವಾಟ್ ಈಸ್ ದ ಪ್ರಾಫಿಟ್? ಸತ್ಯದಲ್ಲಿ ಕಿರೀಟ ಸಿಕ್ಕಿಬಿಡುತ್ತೆ. ಯಾಕೆ ಭ್ರಮೆಯಲ್ಲಿದ್ದೀರಿ? ಅದು ಸಿಗೋದೇ ಇದ್ರೆ ತಪ್ಪಿಸುವಂಥ ಅಧಿಕಾರ ಯಾರಿಗೂ ಇಲ್ಲ. ಆದರೆ ಇಲ್ಲೇನು ಅನುಭವ ಮಾಡಿದರೆ ಸಂಗಮದಲ್ಲಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಆದ್ರೂ ಸಮಯ ವ್ಯರ್ಥ ಮಾಡದೆ ಸಮರ್ಥವಾಗಿ ಬಳಸ್ಕೊಳ್ಳೋಣ. ನನ್ನ ತನ ಅನ್ನೋದು ಏನು ಬಿಡ, ಶರೀರಕ್ಕೆ ಏನಾಗುತ್ತೆ ಆಗ್ಬಿಡ್ಲಿಕ್ಕೆ ನೋಡ್ಬಿಡೋಣ, ಚಾಲೆಂಜ್ ಮಾಡಿಬಿಡಿ. ಏನು ಬಂದದ್ದೆಲ್ಲ ಅನ್ನೋ ಬರಲಿ, ಭಗವಂತನ ದಯೆ ಇರಲಿ. ನಾನು ಆತ್ಮಾಭಿಮಾನಿ ಆಗುವಂತ ಹೇಳಿದ್ಯಾರು ಪರಮಾತ್ಮ, ಸರ್ವಾಂಶ ತ್ಯಾಗ ಮಾಡಿ ನನ್ನ ತನದ್ದಂತ ಹೇಳಿದ್ಯಾರು ಪರಮಾತ್ಮ. ಆದರೆ ಏನಾದರೂ ಆಗ್ಬಿಡುತ್ತ ನೋಡೇ ಬಿಡೋಣ. ಅಣ್ಣವ್ರಿಗೆ ನಾವು ದೇಹ ಅಂತ ಅನ್ಲಿಲ್ಲ ಅಂದ್ರೆ ಹೆಂಗಾಗ್ಬಿಡುತ್ತೆ, ಸಂಬಂಧಗಳನ್ನು ನೋಡ್ಲಿಲ್ಲ ಅಂದ್ರೆ ಹೆಂಗಾಗ್ಬಿಡುತ್ತೆ, ಸಂಪಾದನೆ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದ್ರೆ ಹೆಂಗಾಗ್ಬಿಡುತ್ತೆ. ಏನಾಗತ್ತಾಗ್ಲಿ ನೋಡೋಣ, ಏನಾಗತ್ತಾಗ್ಲಿ. ಏನಾಗಬಹುದು ಸಾವಿಗಿಂತದಕ್ಕಿನ್ನೇನಾಗಬಹುದು. ಸಾವೇ ಇಲ್ಲದ ನನಗೆ, ಸದಾ ಅವಿನಾಶಿಯಾಗಿರುವ ನನಗೆ ಸಾವಾದರೂ ನನ್ನೇನು ಮಾಡೀತು. ಈ ಥರ ಆತ್ಮಸ್ಥೈರ್ಯ ಬೇಕು ನಮಗೆ. ಇಲ್ಲ ಅಂದ್ರೆ ಇದಾಗೋ ಮಾತಿಲ್ಲ. ಒಳಗಡೆ ಗಟ್ಟಿ ಆಗಬೇಕು ನಾವು. ಎಷ್ಟರ ಮಟ್ಟಿಗೆ ನನಗೇನ್ರಿ ಮಾಡೋದಿದೆ, ಬಾಂಬ್ ಬಿದ್ರೆ ಏನು ಮಾಡೋದಿದೆ? ಶರೀರ ಸುಡಬಹುದಲ್ಲ, ನಾನಲ್ವಲ್ಲ. ಮನೆಗೆ ಬೆಂಕಿ ಎತ್ತಿರು, ನಾನು ಯಾಕೆ ಬಾಯಿ ಬಡ್ಕೊಳ್ಳಿ, ನಾನು ಆರಾಮಾಗಿದ್ದೀನಲ್ಲ. ಹಾಗೆ ಅಷ್ಟು ಗಟ್ಟಿಯಾದ ದೃಢ ನಿರ್ಧಾರ ಎಲ್ಲಿ ಆಗಬೇಕು, ದೃಢ ಪಕ್ಕ ಎಲ್ಲಿ ಆಗಬೇಕಂದ್ರೆ ಆತ್ಮಪಾಠ ಪಕ್ಕ ಆಗಿರಬೇಕು. ಮೇ ಆತ್ಮ ಆತ್ಮ ಆತ್ಮ, ಆತ್ಮದ ಸ್ವರೂಪ, ಆತ್ಮದ ಸ್ಮೃತಿ, ಆತ್ಮದ ಆನಂದ ಕಣ್ಣಲ್ಲಿ ಆತ್ಮನೇ ಕಾಣಿಸ್ಬೇಕು, ಕನ್ನಡಿಯಲ್ಲಿ ಆತ್ಮನೇ ಕಾಣಿಸ್ಬೇಕು, ಇನ್ನೊಬ್ಬರ ಭ್ರಕುಟಿಯ ಮಧ್ಯದಲ್ಲಿ ಆತ್ಮನೇ ಕಾಣಿಸ್ಬೇಕು. ಯಾಕೆ ಹಿಂಗಾಗುವುದು ನಾವೆಂದ್ರೆ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ನೋಡಿ ನಿಮ್ಮ ಮುಖ ನೋಡಿಕೊಂಡದ್ದಕ್ಕಿಂತ ಹೆಚ್ಚು ಪರರ ಮುಖಗಳನ್ನು ನೋಡಿದ್ದೇ ಜಾಸ್ತಿ. ನಾವು ಬೇರೆಯವ್ರನ್ನ ನೋಡಿ ಬದುಕಿರೋದೇ ಜಾಸ್ತಿ. ನಮ್ಮ ಜೀವನದಲ್ಲಿ ಈಗ ನಾವೊಂದು 20 ವರ್ಷ 30 ವರ್ಷ ಹುಟ್ಟಿ ಆಗಿದೆ ಅಂದ್ರೆ, ಇಷ್ಟು ವರ್ಷ ನನ್ನ ಮುಖವನ್ನು ಎಷ್ಟೊತ್ತು ನೋಡ್ಕೊಂಡಿನಿ, ಬೇರೆಯವ್ರ ಮುಖ ನೋಡ್ಕೊಂಡು ಎಷ್ಟೊತ್ತು ಬದುಕಿದ್ದೀನಿ ಅಂದ್ರೆ, ಕಣ್ಣು ಮುಂದೆ ಕೊಟ್ಬಿಟ್ಟಿದ್ದು, ನನ್ನ ಮುಖ ನೋಡ್ಕೊಳ್ಳೋಕೆ ನಾನು ಕಣ್ಣು ಕೊಟ್ಟಿಲ್ಲ, ಬರೀ ಬೇರೆಯವ್ರು ನೋಡೋಕ್ಕೆ ಕಣ್ಣು ಕೊಟ್ಟಿದೆ. ಬಹಿರಂಗ ಇದು, ಬಹಿರ್ದೃಷ್ಟಿ ಇದು. ಆದರೆ ಅಂತರ್ಮುಖಿಯಾದವನು ಮಾತ್ರ, ಅಂತರ್ಚಕ್ಷು ಓದವನು ಮಾತ್ರ ಒಳಮುಖವನ್ನು ನೋಡ್ಲಿಕ್ಕೆ ಸಾಧ್ಯ, ನನ್ನ ಸ್ವರೂಪವನ್ನು ನೋಡ್ಲಿಕ್ಕೆ ಸಾಧ್ಯ. ಬೇಡ ರೀ, ಸ್ಥೂಲವಾದ ಮುಖವನ್ನೇ ನಮ್ಮ ಮುಖ ಎಲ್ಲಿ ನೋಡ್ಕೊಂಡಿವೆ ಹೇಳು ನಾವು? ಕನ್ನಡಿ ಮುಂದೆ ಹಬ್ಬ ಬರೋದು 1 ನಿಮಿಷ 2 ನಿಮಿಷ, ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ರಾತ್ರಿ ಒಂದ್ಸಲ, ಆಯ್ತು ಮುಗೀತು. ಇಡೀ ದಿನವೆಲ್ಲ ನಮ್ಮ ಮುಖ ಬೇರೆಯವ್ರು ನೋಡ್ತಿದ್ದಾರೆ, ಆದರೆ ನಾನೇ ನೋಡ್ಕೊಳ್ತಾ ಇಲ್ಲ ನನ್ನ ಮುಖ. ಅಂದ್ರೆ ಬರೀ ಬೇರೆಯವ್ರದ್ದು ನೋಡೋದೇ ಈ ಪ್ರಪಂಚದ ಒಂದು ಹುಡುಕಾಟ. ಅದಕ್ಕೆ ಈಗ ಅರ್ಥ ಮಾಡಿಕೊಳ್ಳೋಣ. ನನ್ನ ಸ್ವರೂಪವನ್ನೇ ನಾನು ನೋಡ್ಕೋಬೇಕು. ಭ್ರುಕುಟಿ ಮಧ್ಯದಲ್ಲಿ ನನ್ನ ಸ್ವರೂಪ ಕಾಣಬೇಕು. ದೇಹ ಕಾಣಿಸಿದ್ರೆ ಅದು ಪರ ಮುಖ. ಆತ್ಮ ಕಾಣಿಸ್ಬೇಕು, ಆತ್ಮ ಕಾಣಿಸ್ಬೇಕು, ಆತ್ಮ ಕಾಣಿಸ್ಬೇಕು, ಆತ್ಮ ಆತ್ಮ ಆತ್ಮ. ಏನೂ ಆಗಲ್ಲ, ನಿನಗೂ ಏನೂ ಆಗಲ್ಲ, ನಿನಗೂ ಏನೂ ಆಗಲ್ಲ, ನಿನಗೂ ಏನೂ ಆಗಲ್ಲ. ಬೇಕಾದಂಥ ಪ್ರವಾಹ ಬರಲಿ, ಬಾಂಬ್ ಬೀಳಲಿ, ಏನಾಗಲಿ, ನೀನು ಆತ್ಮ ಅವಿನಾಶಿ, ನಾನು ಅವಿನಾಶಿ, ಇಬ್ಬರು ಮನೆಗೆ ಹೋಗ್ತೀವಿ. ಇಲ್ಲೇನು ನಡೆಯಲ್ಲ. ಏನೇ ನಡೆದ್ರು ಇದು ಪಾತ್ರಕ್ಕಾಗಿ ಅಷ್ಟೇ. ನಿನ್ನ ಆ್ಯಕ್ಟಿಂಗ್ ಮುಗಿಸ್ಕೊಂಡ್ಬಿಡು ಅಷ್ಟೇ. ಆದರೆ ಆತ್ಮ ಅಭಿಮಾನದಲ್ಲಿ ಬಂದರೆ ಅದರ ಪ್ರಭಾವನೂ ಆಗಲ್ಲ ಅನ್ನುವಂಥ ಆತ್ಮ ಜಾಗೃತಿಯನ್ನು ನಾವು ಅವರಿಗೆ ಮಾಡಿಸ್ಬೇಕು. ಅರ್ಥ ಅಂದರೆ ಮೊದಲು ಸ್ವತಃ ನಾವು ಆತ್ಮಾಭಿಮಾನಿಗಳಾಗಿರಬೇಕು, ಆತ್ಮಾನಂದ ಅನುಭವ ಮಾಡಬೇಕು, ನನ್ನತನದ ಸಂಪೂರ್ಣ ಸರ್ವಸ್ವವನ್ನು ತ್ಯಾಗ ಮಾಡಬೇಕು.
ಆಗ ಮಾತ್ರ ನಾವು ಆತ್ಮಾನಂದದಲ್ಲಿ ಇದ್ದು ಬೇರೆ ಆತ್ಮರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಆಗ ಮಾತ್ರ ನಾವು ಸಾಕ್ಷಿಯಾಗಿ ಎಲ್ಲವನ್ನು ನೋಡಿದಾಗ ನಾವು ನಿಶ್ಚಿಂತರು ನಿರ್ಭಯರು ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಆತ್ಮ ಅವಿನಾಶಿಯಾಗಿರೋದ್ರಿಂದ ಆತ್ಮಗಳಿಗೆ ಏನೂ ಆಗೋದಿಲ್ಲ ಪಾತ್ರಕ್ಕೆ ಅನ್ನುವಂಥ ಸತ್ಯ ಗೊತ್ತಾದ ಮೇಲೆ ನಾನು ನಿಶ್ಚಿಂತ ಮತ್ತು ನಿಜವಾದ ನಿರ್ಭಯದಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಆತ್ಮದ ಕಡೆಗೆ ಗಮನ ಕೊಡೋಣ, ಆತ್ಮದ ಸ್ಮೃತಿ ಅಭ್ಯಾಸವನ್ನೇ ಮಾಡೋಣ, ಸಾಧ್ಯವಾದಷ್ಟು ಸೂಕ್ಷ್ಮವಾಗಿ ಆಳವಾಗಿ ಸಾರದಲ್ಲಿ ಇರೋಣ. ವಿಸ್ತಾರದಲ್ಲಿ ಹೋಗೋದನ್ನು ಸಮಯ ವ್ಯರ್ಥ ಅಂತ ತಿಳಿದು ವಿಸ್ತಾರದ ಯಾವುದೇ ವಿಷಯಗಳಲ್ಲಿ ಹೋಗದೆ ಸಾರದಲ್ಲಿ ಇದ್ದು ಸಾಕ್ಷಿಯಾಗೋಣ. ಅಚ್ಚ. ಓಂ ಶಾಂತಿ.